ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ದ್ವಿತೀಯ ಪಿ ಯು ಸಿ ಫಿಸಿಕ್ಸ್ ಎಕ್ಸಾಮಿಗೆ ಇಲ್ಲಿ ಸುಲಲಿತ ಒಂದು ಭಾಳ ಇಂಪಾರ್ಟೆಂಟ್ ಸ್ಕೋರಿಂಗ್ ಪ್ಯಾಕೇಜ್ ಅನ್ನು ಬಿಟ್ಟಿದ್ದಾರೆ. ಇದನ್ನು ನೀವು ಡೆಫಿನೆಟ್ಲಿ ನೀವು ಇದನ್ನು ಚೆನ್ನಾಗಿ ಓದ್ಕೊಂಡ್ಬಿಟ್ರೆ ಗ್ಯಾರಂಟಿ 65+ ಅಥವಾ 62+ ಮಿನಿಮಮ್ ಗ್ಯಾರಂಟಿ ಅಂತ ಹೇಳ್ಬೋದು. ಸೊ ಇದರಿಂದ ಆಲ್ಮೋಸ್ಟ್ ಒಂದು 80+ ಮಾರ್ಕ್ಸ್ ಬರುತ್ತೆ, ಎಲ್ಲ ಆಪ್ಷನ್ ಗಿಪ್ಷನ್ ಹಿಡಿದು. ಸೊ ಅದಕ್ಕೆ ನೀವು ಈಸಿಯಾಗಿ 62+ ಸ್ಕೋರ್ ಮಾಡ್ಬೋದು. ಸೊ ಚೆನ್ನಾಗಿ ನೋಡ್ತಾ ಹೋಗಿ. ಫಸ್ಟ್ ಚಾಪ್ಟರ್ ಬಂದು ಎಲೆಕ್ಟ್ರಿಕ್ ಚಾರ್ಜ್ ಆ್ಯಂಡ್ ಫೀಲ್ಡ್ 1 ಮಾರ್ಕ್ ಕ್ವಶನ್ ಇದೆ. ಹೌ ಮೆನಿ ಎಲೆಕ್ಟ್ರಾನ್ಸ್ ಆರ್ ಪ್ರೆಸೆಂಟ್ ಇನ್ 1 ಕೂಲಮ್ ಆಫ್ ಚಾರ್ಜ್? 6.25 × 10⁻18 ಎಲೆಕ್ಟ್ರಾನ್ಸ್ ಅಂತಿದೆ. ನಿಮ್ಗೆ ಗೊತ್ತಿರತಕ್ಕಂಥದ್ದು SI ಯೂನಿಟ್ ಆಫ್ ಚಾರ್ಜ್ ಬರೆದಾಗ ಕೂಲಮ್ ಆಗುತ್ತೆ. ಸೊ ವಿಡಿಯೋನ ಹೈ ಕ್ವಾಲಿಟಿಯಲ್ಲಿ ಇಟ್ಟು ನೋಡಿ. ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ದ ಡೆಫಿನಿಷನ್ಸ್ ಬರೀರಿ. SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ನ್ಯೂಟನ್ ಪರ್ ಕೂಲಮ್ ಆರ್ ವೋಲ್ಟ್ ಪರ್ ಮೀಟರ್ ಅಂತ ಇದೆ. ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಸ್ಕೇಲಾರ್ ವೆಕ್ಟರ್. ಸೊ ಫೀಲ್ಡ್ ಇರೋದ್ರಿಂದ ಡೆಫಿನೆಟ್ಲಿ ಅದಕ್ಕೊಂದು ಡೈರೆಕ್ಷನ್ ಇರೋದ್ರಿಂದ ಇಟ್ ಇಸ್ ಅ ವೆಕ್ಟರ್ ಆಗುತ್ತೆ. ಡೈಪೋಲ್ ಅಂದರೆ ಏನು? 2 ಈಕ್ವಲ್ ಆ್ಯಂಡ್ ಅಪೋಸಿಟ್ ಚಾರ್ಜಸ್ ಸಪರೇಟೆಡ್ ಬೈ ಎ ಸ್ಮಾಲ್ ಡಿಸ್ಟೆನ್ಸ್, ಅದಕ್ಕೆ ನಾವು ಡೈಪೋಲ್ ಅಂತೀವಿ. ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಡೆಫಿನಿಷನ್ ಏನು? ಸೊ ಇವನ್ನೆಲ್ಲ ನೀವು ನೀಟಾಗಿ ನೋಡ್ತಾ ಹೋಗಬೇಕು. ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅದನ್ನು ಬರೀರಿ. ಪ್ಯಾಟರ್ನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇದನ್ನು ಬರೀರಿ. ಪ್ಯಾಟರ್ನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡ್ಯೂ ಟು ಅನ್ ಐಸೋಲೇಟೆಡ್ ನೆಗೆಟಿವ್ ಪಾಯಿಂಟ್. ಗಾಸ್ ಲಾ ಇಸ್ ವೆರಿ ಇಂಪಾರ್ಟೆಂಟ್, ಭಾಳ ಇಂಪಾರ್ಟೆಂಟ್ ಇರತಕ್ಕಂಥದ್ದು. ಗಾಸ್ ಲಾನ ನೆನಪಿಟ್ಕೋಬೇಕು. ದ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಎನಿ ಕ್ಲೋಸ್ಡ್ ಸರ್ಫೇಸ್ ಇನ್ ಫ್ರೀ ಸ್ಪೇಸ್ ಇಸ್ ಈಕ್ವಲ್ ಟು -1/ε0 ಟೈಮ್ಸ್ ದ ಟೋಟಲ್ ಎಲೆಕ್ಟ್ರಿಕ್ ಚಾರ್ಜ್ ಎನ್ಕ್ಲೋಸ್ಡ್ ಬೈ ದ ಸರ್ಫೇಸ್. ಸೊ ಇದನ್ನು ನೀವು ನೆನಪಿಟ್ಕೋಬೇಕು. ಸೊ ಇದು ಗಾಸ್ ಲಾ ಇದೆ. ಸೊ ಗಾಸ್ ಲಾನ ಎಕ್ಸಾಕ್ಟ್ಲಿ ನೆನಪಿಟ್ಕೊಳ್ಳಿ. ಸೊ ನಿಮ್ಮ ಒಂದು NCERT ಬುಕ್ನಲ್ಲಿ ಯಾವ ಥರ ಡೆಫಿನಿಷನ್ ಇದೆ ಅದೇ ಥರ ಬರೆಯೋ ಸರ್ವ ಪ್ರಯತ್ನ ಮಾಡಿ. ಯಾಕಂದರೆ ಡೆಫಿನಿಷನ್ಸ್ ಅಥವಾ ಲಾಗಳು ಆದಷ್ಟು NCERT ಬುಕ್ಕಲ್ಲಿದ್ದರೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ಚಾರ್ಜ್ಡ್ ಸ್ಪೆರಿಕಲ್ ಶೆಲ್ ಯಾವಾಗಲೂ 0 ಇರುತ್ತೆ. 2 ಮಾರ್ಕ್ ಕ್ವಶನ್ ಬಂದು ಇಲ್ಲಿ ನೋಡಿರಿ. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಕೂಲಮ್ಸ್ ಲಾ ಇನ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅಂತಿದೆ. ಸೊ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ರಿಪಲ್ಷನ್ ಬಿಟ್ವೀನ್ ಎನಿ 2 ಸ್ಟೇಷನರಿ ಪಾಯಿಂಟ್ ಚಾರ್ಜಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರಾಡಕ್ಟ್ ಆಫ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜಸ್ ಆ್ಯಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ಯೂನಿವರ್ಸಲ್ ಆಫ್ ಗ್ರಾವಿಟೇಷನ್ ನೀವು ಕಲ್ತಿದ್ರಿ ಅಂದ್ರೆ ಅದರ್ ಟೈಪ್ ಇದ್ದಿರುತ್ತೆ. ಇಲ್ಲಿ ಚಾರ್ಜ್ ಬರ್ತವೆ, ಇಲ್ಲಿ ಮಾಸ್ ಇರ್ತದೆ, ಅಷ್ಟು ಡಿಫ್ರೆನ್ಸ್ ಇರುತ್ತೆ. ಸೊ ಅದಕ್ಕೆ ನೀವು ದಯವಿಟ್ಟು ಗಮನ ಇಟ್ಟು ನೋಡಬೇಕು. ಸೊ ಇದಾದ ನಂತರ 2 ಡಿಫ್ರೆನ್ಸಸ್ ಬಿಟ್ವೀನ್ ಪೋಲಾರ್ ಆ್ಯಂಡ್ ನಾನ್ ಪೋಲಾರ್ ಮೊಲಿಕ್ಯೂಲ್ಸ್ ಅದಾವೆ. ಅವ್ನು ನೀಟಾಗಿ ಎರಡು ಡಿಫ್ರೆನ್ಸನ್ನು ನೆನಪಿಟ್ಕೋರಿ. ಸೊ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಲೀನಿಯರ್ ಡೆನ್ಸಿಟಿ ಆಫ್ ಅ ಚಾರ್ಜ್ ಆ್ಯಂಡ್ ಮೆನ್ಷನ್ ಇಟ್ಸ್ SI ಯೂನಿಟ್ ಇದೆ. ಸೊ ಇದನ್ನು ನೋಡ್ಕೊಳ್ಳಿ. ಅದಾದ ನಂತರ ಸರ್ಫೇಸ್ ಡೆನ್ಸಿಟಿ, ವ್ಯಾಲ್ಯೂಮ್ ಡೆನ್ಸಿಟಿ ಇವೆಲ್ಲ ನೀಟಾಗಿದ್ದಾವೆ. ಗಿವ್ ದ ಫಿಸಿಕಲ್ ಸಿಗ್ನಿಫಿಕೆನ್ಸ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್, ಸ್ಕೆಚ್ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಸೊ ನೀಟಾಗಿ ಇದನ್ನು ಮಾಡ್ಕೊಳ್ಳಿ. 3 ಮಾರ್ಕ್ ಕ್ವಶನ್ ಬಂದು ಪ್ರಾಪರ್ಟಿ ಆಫ್ ಚಾರ್ಜಸ್ಗಳನ್ನ ನೆನಪಿಟ್ಕೋರಿ. ಯಾವುದಾದ್ರೂ 3 ಪ್ರಾಪರ್ಟಿ. ಕೂಲಮ್ಸ್ ಲೈನ್, ವೆಕ್ಟರ್ ಫಾರ್ಮ, ಡೆರಿವೇಷನ್ ನೆನಪಿಟ್ಕೋರಿ. ಡ್ಯೂ ಟು ಮಲ್ಟಿಪಲ್ ಡೆರಿವೇಷನ್ ಆಫ್ ಫೋರ್ಸ್ ಆನ್ ಅ ಪಾಯಿಂಟ್ ಚಾರ್ಜ್ ಡ್ಯೂ ಟು ಮಲ್ಟಿಪಲ್ ಪಾಯಿಂಟ್ ಚಾರ್ಜಸ್. 3 ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅನ್ನು ನೆನಪಿಟ್ಕೋರಿ. ಸೊ ಅಟ್ಲೀಸ್ಟ್ ಒಂದು 4 ರಿಂದ 5 ಎಲ್ಲ ಪ್ರಾಪರ್ಟಿ ನೆನಪಿಟ್ಕೋರಿ. ಅಲ್ಲಿ 3 ಅವ್ರು ಕೇಳಿದ್ರು ಕೂಡ ಯು ರೈಟ್ 4 to 5 ಸೊ ದ್ಯಾಟ್ ಯಾವುದಾದ್ರೂ ಒಂದು ಮಿಸ್ ಆದರೂ ನಿಮಗೆ ಕಂಪ್ಲೀಟ್ ಮಾರ್ಕ್ಸ್ ಸಿಗುತ್ತೆ. ಡೋಂಟ್ ರೈಟ್ ಓನ್ಲಿ 3. ಹೆಂಗಿದ್ರು 3ಕ್ಕೆ 3 ಮಾರ್ಕ್ಸ್ ಸಿಗೋದ್ರಿಂದ ಒಂದು ಸ್ವಲ್ಪ ಎಕ್ಸ್ಟ್ರಾ ಬರೀರಿ, 3 ಅಥವಾ 4 ಬರೀರಿ. ಯಾಕಂದರೆ ಫಿಸಿಕ್ಸಿಗೆ ಆಲ್ರೆಡಿ ಟೈಮ್ ಉಳಿತಾ ಇರುತ್ತೆ. ಸೊ ಇದಾದ ನಂತರ ಒಪ್ಟೇನ್ ದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಪಾಯಿಂಟ್ ಡ್ಯೂ ಟು ಮಲ್ಟಿಪಲ್ ಪಾಯಿಂಟ್ ಚಾರ್ಜಸ್ ಇದೆ. ಫಿಸಿಕಲ್ ಸಿಗ್ನಿಫಿಕೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಇವನ್ನೆಲ್ಲ ಗಾಸ್ ಲಾ ಇನ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಎಕ್ಸ್ಪ್ಲನೇಷನ್ ಕೊಡಬೇಕು. ಸೊ 5 ಮಾರ್ಕ್ ಕ್ವಶನ್ ಬಂದು ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಇದೆ. ಸೊ ಅದಾದ ನಂತರ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಅದನ್ನ ನೋಡ್ಕೊಳ್ಳಿ. ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಎಲ್ಲವೂ ಇಲ್ಲಿದ್ದಾವೆ. ಸೊ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಡ್ಯೂ ಟು ಇನ್ಫೈನೈಟ್ಲಿ ಲಾಂಗ್ ಯೂನಿಫಾರ್ಮ್ಲಿ ಚಾರ್ಜ್ ಸ್ಟ್ರೇಟ್ ವೈರ್ ಯೂಸಿಂಗ್ ಗಾಸ್ ಲಾ. ಸೊ ನೆಕ್ಸ್ಟ್ ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಯೂನಿಫಾರ್ಮ್ಲಿ ಚಾರ್ಜ್ ಇನ್ಫೈನೈಟ್ ಲೈನ್ ಶೀಟ್. ಸೊ ಇದು ಚಾಪ್ಟರ್ 1 ಕಂಪ್ಲೀಟ್ ಆಯಿತು. ಸೊ ನಾನು ನಿಮ್ಗೆ ಹೇಳಿದಾಗೆ, ಸೊ ನೀವು ಯಾವುದೇ ಬುಕ್ಕನ್ನು ಓದದೇ ಇದ್ದು ಬರೀ ನೀವು ಇದನ್ನು ಅಷ್ಟೇ ಓದಿದ್ರು ಡೆಫಿನೆಟ್ಲಿ ನೀವು 65+ ಸ್ಕೋರ್ ಮಾಡ್ಬೋದು. ಡೆಫಿನೆಟ್ಲಿ ಇಷ್ಟೇ ಇದರಲ್ಲಿ 85+ ಅಥವಾ 80+ ಮಿನಿಮಮ್ 80+ ಅಂಕಗಳು ಬರ್ತವೆ ಅಂತ ಈಸಿಯಾಗಿ ಹೇಳ್ಬೋದು. ಓಕೆ, 75 to 80+ ಮಾರ್ಕ್ಸ್ ಎಲ್ಲ ಆಪ್ಷನ್ ಗಿಪ್ಷನ್ ಹಿಡಿದು ಬರ್ತವೆ. ಸೊ ನೀವು ಈಸಿಯಾಗಿ 65+ ಸ್ಕೋರನ್ನು ಮಾಡ್ಬೋದು. ನೀವು ವಿಡಿಯೋವನ್ನು ಕಂಪ್ಲೀಟಾಗಿ ನೋಡ್ಕೋರಿ. ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿದಾದ ನಂತರ ವಿಡಿಯೋನ ಸಾಧ್ಯ ಆದರೆ ಡೌನ್ಲೋಡ್ ಮಾಡಿರಿ. ಆ ಡೌನ್ಲೋಡ್ ಮಾಡಿ ಸ್ಕ್ರೀನ್ಶಾಟ್ ನನ್ನ ನಂಬರ್ 7353696923ಗೆ ನೀವು ಕಳಿಸಿದರೆ ನಾನು ನಿಮಗೆ ಈ ಒಂದು PDF ಕಳಿಸ್ಕೊಡ್ತೀನಿ. ಸೊ ಇದಾದ ನಂತರ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟರ್ 1 ಮಾರ್ಕ್ ಕ್ವಶನ್ ಬಂದು ಡೆಫಿನೇಷನ್ ಆಫ್ ಕೆಪಾಸಿಟರ್ ಮತ್ತು ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಕೇಳ್ತಾರೆ. 2 ಮಾರ್ಕ್ ಕ್ವಶನ್ ಬಂದು ಎಲೆಕ್ಟ್ರಿಕ್ ಶೀಲ್ಡಿಂಗ್ ಅಂದರೆ ಏನು, ಅದು ರಿಲೇಷನ್ಗಳು ಬರೀಬೇಕು ನೀವು. ಸೊ 2 ಫ್ಯಾಕ್ಟರ್ಸ್ ಆನ್ ವಿಚ್ ದ ಕೆಪಾಸಿಟೆನ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಡಿಪೆಂಡ್ಸ್. ಸೊ ಇವನ್ನೆಲ್ಲ ನೀವು ಬರೀತಾ ಹೋಗಿ. ಸೊ ಅದಾದ ನಂತರ ಇಲ್ಲಿ ಒಂದು 7ನೇ ಪ್ರಶ್ನೆ, ಡಿಫ್ರೆನ್ಸ್ ಬಿಟ್ವೀನ್ ಪೋಲಾರ್ ಮೊಲಿಕ್ಯೂಲ್ಸ್ ಆ್ಯಂಡ್ ನಾನ್ ಪೋಲಾರ್ ಮೊಲಿಕ್ಯೂಲ್ಸ್. ಇದು ಹಿಂದೂ ಬಂದಿತ್ತು, ಅಗೇನ್ ಇಟ್ ಈಸ್ ರಿಪೀಟೆಡ್. ಸೊ 3 ಪ್ರಾಪರ್ಟೀಸ್ ಆಫ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಕೇಳಿದ್ದಾರೆ. ಸೊ ನೋಡಿರಿ, ಪ್ರಾಪರ್ಟೀಸ್ಗಳನ್ನ ನೆನಪಿಟ್ಕೋರಿ. 3 ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕೇಳ್ಬೋದು, 3 ಪ್ರಾಪರ್ಟೀಸ್ ಆಫ್ ಚಾರ್ಜಸ್ ಕೇಳ್ಬೋದು, ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಕೇಳ್ಬೋದು. ಸೊ ಇವನ್ನೆಲ್ಲನೂ ನೀವು ನೆನಪಿಡ್ತಾ ಹೋಗಿ.
ಅದಾದ ನಂತರ ಎಕ್ಸ್ಪ್ರೆಷನ್ ಫಾರ್ ದ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎ ಸಿಸ್ಟಮ್ ಡ್ಯೂ ಟು ಚಾರ್ಜಸ್ ಆಫ್ ದ ಆಬ್ಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಇವುಗಳನ್ನೆಲ್ಲ ನೋಡ್ತಾ ಹೋಗಿ. ಎಕ್ಸ್ಪ್ರೆಷನ್ ಫಾರ್ ಕೆಪಾಸಿಟನ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್, ಎನರ್ಜಿ ಸ್ಟೋರ್ಡ್ ಇನ್ ಚಾರ್ಜ್. ವೆರಿ ಇಂಪಾರ್ಟೆಂಟ್ ನೋಡ್ರಿ, ಇದು 12ನೇ ಕ್ವಶನ್. ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ ಸ್ಟೋರ್ಡ್ ಇನ್ ಚಾರ್ಜ್ಡ್ ಕೆಪಾಸಿಟರ್ ಭಾಳ ಸಲ ಕೇಳಿದ್ದಾರೆ. ಸೊ ಅದನ್ನು ನೀವು ಕರೆಕ್ಟಾಗಿ ನೆನಪಿಟ್ಕೋಬೇಕು. ಇಫೆಕ್ಟಿವ್ ಕೆಪಾಸಿಟನ್ಸ್ ಆಫ್ 2 ಕೆಪಾಸಿಟರ್ ಕನೆಕ್ಟೆಡ್ ಇನ್ ಸೀರೀಸ್ ಕೇಳ್ಬೋದು. ಅದಾದ ನಂತರ ಎಕ್ಸ್ಪ್ರೆಷನ್ ಫಾರ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಡೈಪೋಲ್ಡ್ ಇನ್ನು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಕೇಳ್ಬೋದು. ಇನ್ನು ಚಾಪ್ಟರ್ 3 ಬಂದರೆ ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ಇದೆ. ಸೊ ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟ್ರಲ್ಲಿ 1 ಮಾರ್ಕ್ ಕ್ವಶನ್ ಬಂದು ಡಿಫೈನ್ ಕರೆಂಟ್ ಡೆನ್ಸಿಟಿ, ದೆನ್ ವಾಟ್ ಈಸ್ ಡ್ರಿಫ್ಟ್ ವೆಲಾಸಿಟಿ. ಸೊ ಇದನ್ನೆಲ್ಲ ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಡ್ರಿಫ್ಟ್ ವೆಲಾಸಿಟಿ ಅಂದರೆ ಗೊತ್ತದಲ್ಲ ನಿಮ್ಗೆ, ದ ವೆಲಾಸಿಟಿ ವಿತ್ ವಿಚ್ ದ ಎಲೆಕ್ಟ್ರಾನ್ಸ್ ಆರ್ ಡ್ರಿಫ್ಟೆಡ್ ಟುವರ್ಡ್ಸ್ ದ ಪಾಸಿಟಿವ್ ಎಂಡ್ ಆಫ್ ದ ಕಂಡಕ್ಟರ್ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಇದು ನಾನು ಕಲ್ತಿದ್ದು. ಸೊ ಇಲ್ಲಿ ಒಂದು ಸ್ವಲ್ಪ ಅದೇ ಥರ ಮೀನಿಂಗ್ ಕೊಡೋದು ಸ್ವಲ್ಪ ಡಿಫ್ರೆಂಟ್ ಇದೆ ಅಷ್ಟೇ. ಮೊಬಿಲಿಟಿ ಆಫ್ ಫ್ರೀ ಎಲೆಕ್ಟ್ರಾನ್ಸ್, ರಿಲ್ಯಾಕ್ಸೇಷನ್ ಟೈಮ್, ಎಸ್ ಐ ಯೂನಿಟ್ ಆಫ್ ಮೊಬಿಲಿಟಿ ಆಫ್ ಚಾರ್ಜಸ್, ಎಸ್ ಐ ಯೂನಿಟ್ ಆಫ್ ರೆಸಿಸ್ಟಿವಿಟಿ, ಓಮ್ ಮೀಟರ್ ಇದೆ, ಎಸ್ ಐ ಯೂನಿಟ್ ಆಫ್ ರೆಸಿಸ್ಟಿವಿಟಿ, ಕರೆಂಟ್ ಡೆನ್ಸಿಟಿ, ಆಂಪಿಯರ್ ಪರ್ ಮೀಟರ್ ಸ್ಕ್ವೇರ್, ಎಮ್ ಆಫ್ ಅ ಸೆಲ್. ಸೊ ಇವನ್ನೆಲ್ಲವನ್ನ ನೋಡ್ತಾ ಹೋಗಿ. ಸಿಗ್ನಿಫಿಕೆನ್ಸ್ ಆಫ್ ಕಿರ್ಚಾಫ್ ಸೆಕೆಂಡ್ ಲಾಗೆ ನಾವು ವೋಲ್ಟೇಜ್ ಲಾ ಅಂತೀವಿ, ಫಸ್ಟ್ ಲಾ ಕರೆಂಟ್ ಲಾ ಅಂತೀವಿ. ಸೊ ಅದು ನೆನ್ಪಿಟ್ಕೋರಿ. ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಸೆಕೆಂಡ್ ಲಾ. ಬ್ಯಾಲೆನ್ಸಿಂಗ್ ಕಂಡೀಷನ್ ಫಾರ್ ವಿಟ್ಸ್ಟೋನ್ ನೆಟ್ವರ್ಕ್, IG 0 ಇರಬೇಕು. ವಾಟ್ ಈಸ್ ದ ಪ್ರಿನ್ಸಿಪಲ್ ಆಫ್ ಮೀಟರ್ ಬ್ರಿಡ್ಜ್, ಬ್ಯಾಲೆನ್ಸ್ಡ್ ವಿಟ್ಸ್ಟೋನ್ ನೆಟ್ವರ್ಕ್. 2 ಮಾರ್ಕ್ ಕ್ವಶನ್ಸ್ ಇಲ್ಲಿದ್ದಾವೆ. ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಡ್ರಿಫ್ಟ್ ವೆಲಾಸಿಟಿ ಇನ್ ಟರ್ಮ್ಸ್ ಆಫ್ ಕರೆಂಟ್, ಎಕ್ಸ್ಪ್ಲೇನ್ ದ ಟರ್ಮ್ಸ್ ಯೂಸ್ಡ್, ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಓಮ್ಸ್ ಲಾ. ಸೊ ನೋಡಿರಿ, ಎಕ್ಸ್ಪ್ರೆಷನ್ ಏನದಲ್ಲ, VD = I/NAE. ಆ VD ಅಂದರೆ ಏನು, ಡ್ರಿಫ್ಟ್ ವೆಲಾಸಿಟಿ, I ಅಂದರೆ ಕರೆಂಟ್, A ಅಂದರೆ ಏನು, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, E ಅಂದರೆ ಏನು, ಚಾರ್ಜ್ ಆನ್ ಎಲೆಕ್ಟ್ರಾನ್. ಅವನ್ನೆಲ್ಲ ಬರೀಬೇಕು. ಏನಂದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಓಮ್ಸ್ ಲಾ. ಸೊ ಓಮ್ಸ್ ಲಾ ಅಂದ್ರೆ ನೀವು 9th 10th ಕಲ್ತಿರ್ತೀರ. ಕರೆಂಟ್ ಥ್ರೂ ಕಂಡಕ್ಟರ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ಇಟ್ಸ್ ಎಂಡ್ಸ್ ಪ್ರೊವೈಡೆಡ್ ದ ಟೆಂಪರೇಚರ್ ರಿಮೇನ್ಸ್ ಕಾನ್ಸ್ಟೆಂಟ್, V is directly proportional to I, V = IR. ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ ಅಂದರೆ ಡ್ರಾಬ್ಯಾಕ್ಸ್ ಏನೇನಿತ್ತು. ಇದು ಸೆಮಿ ಕಂಡಕ್ಟರ್ಗೆ ಅಪ್ಲೈ ಆಗ್ತಿದ್ದಿದ್ದಿಲ್ಲ, ಸೂಪರ್ ಕಂಡಕ್ಟರ್ಗೆ ಅಪ್ಲೈ ಆಗ್ತಿದ್ದಿಲ್ಲ, ಮತ್ತು ವ್ಯಾಕ್ಯೂಮ್ ಟ್ಯೂಬ್ಸಿಗೆ ಅಪ್ಲೈ ಆಗ್ತಿದ್ದಿಲ್ಲ. ಈ 3 ಡ್ರಾಬ್ಯಾಕ್ಸ್ಗಳನ್ನು ನೀವು ನೀಟಾಗಿ ಬರೀಬೇಕು. ನೀವು ನೆನಪಿಟ್ಕೋರಿ. ಸೆಮಿ ಕಂಡಕ್ಟರ್, ಸೂಪರ್ ಕಂಡಕ್ಟರ್ ಮತ್ತು ವ್ಯಾಕ್ಯೂಮ್ ಟ್ಯೂಬ್ಸ್ಗೆ ಯಾವತ್ತೂ ಓಮ್ಸ್ ಲಾ ಅಪ್ಲೈ ಆಗೋದಿಲ್ಲ. ಓಮಿಕ್ ಡಿವೈಸ್ ಯಾವುದು ಓಮ್ಸ್ ಲಾ ಒಬೇ ಮಾಡ್ತಿದ್ದಲ್ಲ ಅವಕ್ಕೆಲ್ಲ ಓಮಿಕ್ ಡಿವೈಸ್ ಹತ್ತಿದ್ರು. ಯಾವ ಮಾಡೋಂಗಿಲ್ಲ ನಾನ್ ಓಮಿಕ್ ಡಿವೈಸ್ ಹತ್ತಿದ್ರು. ಸೊ ಅವು ಏನು ಡಯೋಡ್, ಟ್ರಾನ್ಸಿಸ್ಟರ್, ವ್ಯಾಕ್ಯೂಮ್ ಟ್ಯೂಬ್ ನಾನ್ ಓಮಿಕ್ ಆಗ್ತಿದ್ದು. ಆಲ್ ದ ಕಂಡಕ್ಟರ್ಸ್ ಏನಾಗ್ತಿದ್ದು ಓಮಿಕ್ ಆಗ್ತಿದ್ದು. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಕಿರ್ಚಾಫ್ ಜಂಕ್ಷನ್ ಲಾ ಇದೆ, ಈಸಿ ಅದ. ಸೊ ಎಷ್ಟು ಕರೆಂಟ್ ಬರ್ತಿರ್ತಾವೆ, ಎಷ್ಟು ಕರೆಂಟ್ ಹೋಗ್ತಿರ್ತಾವೆ, ಎರಡೂ ಏನಾವು ಈಕ್ವಲ್ ಇರಬೇಕು. ಎಕ್ಸ್ಪ್ಲೇನ್ ಕಿರ್ಚಾಫ್ಸ್ ಲೂಪ್ ಲಾ ಅದ. ಸೊ ವೋಲ್ಟೇಜ್ ಲಾ ಅದ, ಅದನ್ನು ನೆನ್ಪಿಟ್ಕೋರಿ. ಸೊ ವಾಟ್ ಆರ್ ದ ಯೂಸಸ್ ಆಫ್ ಪೊಟೆನ್ಷಿಯೋಮೀಟರ್ ಅದ, ಇಂಟರ್ನಲ್ ರೆಸಿಸ್ಟೆನ್ಸ್ ಕಂಡಿಡ್ಲಿಕ್ಕೆ ಮತ್ತು EMF ಕಂಡಿಡ್ಲಿಕ್ಕೆ. 3 ಮಾರ್ಕ್ ಕ್ವಶನ್ ಬಂದು ಫ್ಯಾಕ್ಟರ್ಸ್ ಆನ್ ವಿಚ್ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಡಿಪೆಂಡ್ಸ್, ಎಕ್ಸ್ಪ್ರೆಷನ್ ಫಾರ್ ಡ್ರಿಫ್ಟ್ ವೆಲಾಸಿಟಿ ಇನ್ ಟರ್ಮ್ಸ್ ಆಫ್ ರಿಲ್ಯಾಕ್ಸೇಷನ್ ಟೈಮ್. ಸೊ ಇವನ್ನೆಲ್ಲ ಭಾಳ ಚಂದ ಕೊಟ್ಟಿದ್ದಾರೆ ನೋಡ್ರಿ ಅವ್ರು. ವೆರಿ ನೈಸ್ ಅದ ಇದು. ಸಾಧ್ಯ ಆದರೆ ನಿಮಗೆ ಟೈಮ್ ಇತ್ತು ಅಥವಾ ಇರಲಿಲ್ಲಂದ್ರೂ ಕೂಡ ಸಾಧ್ಯ ಆದರೆ ನೀವು ಬೇಕಾದ್ರೆ ಈ PDF ತೊಗೊಂಡು ಪ್ರಿಂಟ್ ಹೊಡೆಸ್ಕೊಂಡು ಓದಿದ್ರು ಕೂಡ ಭಾಳ ಚೆನ್ನಾಗಿದೆ ಇದು. ರಿಲೇಷನ್ ಬಿಟ್ವೀನ್ ಕರೆಂಟ್ ಡೆನ್ಸಿಟಿ ಆ್ಯಂಡ್ ಕಂಡಕ್ಟಿವಿಟಿ ಆಫ್ ಅ ಕಂಡಕ್ಟರ್ ಆರ್ ಶೋ ದ್ಯಾಟ್ J = ಸಿಗ್ಮಾ E ಬಾರ್. ಓಕೆ, 5 ಮಾರ್ಕ್ ಕ್ವಶನ್ ಬಂದು ಡೆರಿವೇಷನ್ ಅದ EMF ಆ್ಯಂಡ್ ಇಕ್ವಿವೆಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಅಂತೇಳಿ. ಎಕ್ಸ್ಪ್ರೆಷನ್ ಫಾರ್ ಇಕ್ವಿವೆಲೆಂಟ್ EMF ಆ್ಯಂಡ್ ಇಕ್ವಿವೆಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ 2 ಸೆಲ್ಸ್ ಇದೆ. ಅದಾದ ನಂತರ ಅಬ್ಟೈನ್ ದ ಎಕ್ಸ್ಪ್ರೆಷನ್ ಫಾರ್ ಬ್ಯಾಲೆನ್ಸ್ಡ್ ಕಂಡೀಷನ್ ಫಾರ್ ವಿಟ್ಸ್ಟೋನ್ ನೆಟ್ವರ್ಕ್. ಭಾಳ ಇಂಪಾರ್ಟೆಂಟ್ ಕ್ವಶನ್ ನೋಡಿರಿ, 28ನೇದು. ಭಾಳ ಸಲ ಕೇಳಿದಾರೆ ಅದನ್ನು. ಇಲ್ಲಿ ನ್ಯೂಮರಿಕಲ್ಸ್ ಅದಾವೆ ನೋಡಿರಿ. ಸೊ ನ್ಯೂಮರಿಕಲ್ಸನ್ನು ನೋಡ್ಕೋರಿ. ಇವನ್ನ ಸೊಲ್ಯೂಷನ್ ಟು ಪ್ರಾಬ್ಲಮ್ಸ್ ಅದ. ಈ ಚಾಪ್ಟರ್ ಮೇಲೆ ನ್ಯೂಮರಿಕಲ್ ಬರೋ ಸಾಧ್ಯತೆಯೂ ಇರ್ತದೆ. ಸೊ ಅದರಿಂದ ಎಲ್ಲ ನ್ಯೂಮರಿಕಲ್ಸನ್ನು ನೋಡ್ಕೋರಿ. ಸ್ವಲ್ಪ ಸ್ಪೀಡ್ ಹೋಗ್ತಾ ಇದ್ದೀನಿ ನಾನು. ಸೊ ನ್ಯೂಮರಿಕಲ್ಸನ್ನು ನೋಡ್ತಾ ಹೋಗಿ. ಸೊ ಚಾಪ್ಟರ್ 4 ಬಂದು ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಅಂತದ. 1 ಮಾರ್ಕ್ ಕ್ವಶನ್ಸ್ ಇದಾವೆ ಇಲ್ಲೇ. ಡಸ್ ಅ ನ್ಯೂಟ್ರಾನ್ ಎಕ್ಸ್ಪೀರಿಯನ್ಸ್ ಫೋರ್ಸ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್? ನೋ, ಯಾಕಂದ್ರೆ ನ್ಯೂಟ್ರಾನ್ ಮೇಲೆ ಚಾರ್ಜ್ ಇರೋದಿಲ್ಲ, ಅದರ ಸಂಬಂಧ. 2 ಮಾರ್ಕಿನ ಕ್ವಶನ್ಸ್ಗಳು ಇಲ್ಲಿದ್ದಾವೆ ನೋಡಿ. ಅದಾದ ನಂತರ ಇಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು 3 ಮಾರ್ಕ್ ಪ್ರಶ್ನೆಗಳಿದ್ದಾವೆ. ಆನ್ ವಾಟ್ ಫ್ಯಾಕ್ಟರ್ಸ್ ದ ಫೋರ್ಸ್ ಎಕ್ಸ್ಪೀರಿಯನ್ಸ್ ಬೈ ಚಾರ್ಜ್ ಪಾರ್ಟಿಕಲ್ ಮೂವಿಂಗ್ ಇನ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಅದ. ಸೊ 3 ನೆನಪಿಟ್ಕೊಳ್ಳಿ. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಬಯೋಟ್ ಸಾವರ್ಟ್ ಲಾ. ಭಾಳ ಸಲ ಕೇಳ್ತಾರೆ ನೋಡಿರಿ ಈ ಪ್ರಶ್ನೆ. ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಇದೆ, ಬಯೋಟ್ ಸಾವರ್ಟ್ಸ್ ಲಾ. ಸೊ ಇದನ್ನು ಕರೆಕ್ಟ್ ನೆನಪಿಟ್ಕೋಬೇಕು. ಗ್ಯಾಲ್ನೋಮೀಟರಾಗ ಮೀಟರ್ ಹೆಂಗೆ ಕನ್ವರ್ಟ್ ಮಾಡೋದು, ವೋಲ್ಟ್ ಮೀಟರ್ಗೆ ಹೆಂಗೆ ಕನ್ವರ್ಟ್ ಮಾಡೋದು, ಸಮ್ಟೈಮ್ಸ್ 2 ಮಾರ್ಕಿಗೆ ಬರ್ತದೆ. ನೆನಪಿಟ್ಕೋರಿ. ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ಎ ಪಾಯಿಂಟ್ ಇನ್ಸೈಡ್ ಎ ಲಾಂಗ್ ಕರೆಂಟ್ ಕ್ಯಾರಿಂಗ್ ಸೋಲ್ನೈಡ್ ಯೂಸಿಂಗ್ ಕಂಪ್ಯೂಟರ್ ಸರ್ಕ್ಯೂಟ್ಸ್ ಲಾ. ಸೊ 5 ಮಾರ್ಕ್ ಕ್ವಶನ್ ಬಂದು ಡಿರೈವ್ ಆನ್ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನಿಟ್ಯೂಡ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ಎ ಪಾಯಿಂಟ್ ಅಲಾಂಗ್ ದ ಎಕ್ಸೆಸ್ ಆಫ್ ದ ಸರ್ಕ್ಯುಲರ್ ಕಾಯಿಲ್ ಕ್ಯಾರಿಂಗ್ ಕರೆಂಟ್. ಸೊ ಇದನ್ನು ನೆನಪಿಟ್ಕೊಳ್ಳಿ. ಸೊ ಅದಾದ ನಂತರ ಇಲ್ಲಿ ಬರ್ತಕ್ಕಂಥದ್ದು ಇದು 5 ಮಾರ್ಕಿಗೆ ಇಂಪಾರ್ಟೆಂಟ್. ಡೆರಿವೇಷನ್ ಇದೆ. ಮತ್ತು ವೆನ್ 2 ಸ್ಟ್ರೇಟ್ ಇನ್ಫೈನೈಟ್ಲಿ ಲಾಂಗ್ ಪ್ಯಾರಲ್ ಕಂಡಕ್ಟರ್ಸ್ ಆ್ಯಂಡ್ ಡಿಫೈನ್ 1 ಆಂಪಿಯರ್. ಸೊ ಅದಾದ ನಂತರ ಎಕ್ಸ್ಪ್ರೆಷನ್ ಫಾರ್ ದ ಟಾರ್ಕ್ ಆ್ಯಕ್ಟಿಂಗ್ ಆನ್ ರೆಕ್ಟ್ಯಾಂಗ್ಯುಲರ್ ಕರೆಂಟ್ ಲೂಪ್ ಪ್ಲೇಸ್ಡ್ ಇನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಮತ್ತು ನ್ಯೂಮರಿಕಲ್ಸ್ ಇದ್ದಾವೆ. ಈ ನ್ಯೂಮರಿಕಲ್ಸ್ಗಳನ್ನು ಪರ್ಫೆಕ್ಟ್ ಮಾಡ್ತಾ ಹೋಗಿ. ಸೊ ನೋಡಿರಿ, ನಿಮಗೆ 7 ನ್ಯೂಮರಿಕಲ್ಸಲ್ಲಿ 3 ಬರೀದಿರ್ತದೆ. ಸೊ ನೀವು ಅಟ್ಲೀಸ್ಟ್ ಒಂದು 5 ಚಾಪ್ಟರಿಂದ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ನ್ಯೂಮರಿಕಲ್ಸ್ಗಳನ್ನು ಪರ್ಫೆಕ್ಟ್ ಮಾಡಿರಿ. ಯಾವುದಾದ್ರೂ 5 ಇಂಪಾರ್ಟೆಂಟ್ ಚಾಪ್ಟರ್ಸ್ಗಳನ್ನು ತೊಗೊಳ್ಳಿ. ಸೊ ಅಥವಾ 5 ಇಂಪಾರ್ಟೆಂಟ್ ಚಾಪ್ಟರ್ಸ್ ಮಾಡಲ್ ಕ್ವಶನ್ ಪೇಪರಲ್ಲಿ ಯಾವ ಥರ ಬಿದ್ದಿದೆಯಲ್ಲ ಅಲ್ಲಿರ್ತಕ್ಕಂಥ 5 ಇಂಪಾರ್ಟೆಂಟ್ ಕ್ವಶನ್ ಚಾಪ್ಟರ್ಸನ್ನು ತೊಗೊಂಡು ನೀವು ಇವನ್ನ ಪರ್ಫೆಕ್ಟ್ ಮಾಡಿರಿ. ಸೊ ಇದಾದ ನಂತರ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪ್ರಾಪರ್ಟಿ ಕೇಳಿದ್ದಾರೆ ನೋಡಿರಿ ಇಲ್ಲಿ 2 ಮಾರ್ಕಿಗೆ. ಸೊ ಈಸಿ ಅದ. ಗಾಸ್ ಲಾ ಫಾರ್ ಮ್ಯಾಗ್ನೆಟಿಸಮ್ ಇದೆ. ಸೊ ಚಾಪ್ಟರ್ 6 ಬಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ EMI ಅಂತ ಕರಿತೀವಿ ನಾವು.
ಸೊ 1 ಮಾರ್ಕ್ ಕ್ವಶನ್ಸ್ಗಳಿದ್ದಾವೆ. SI ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇದೆ, ಲೆಂಜಸ್ ಲಾ ಸಿಗ್ನಿಫಿಕೆನ್ಸ್ ಇದೆ. ಓಕೆ, ಸೊ ಅವನ್ನೆಲ್ಲ ನೀವು ನೋಡ್ತಾ ಹೋಗಬೇಕು. ಸೊ ಇದಾದ ನಂತರ 2 ಮಾರ್ಕ್ ಕ್ವಶನ್ ಇದೆ, ಫ್ಯಾರಡೇಸ್ ಲಾಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಸೊ ಇವನ್ನೆಲ್ಲ ನೀವು ನೋಡ್ತಾ ಹೋಗಿ. 3 ಮಾರ್ಕ್ ಕ್ವಶನ್ಸ್ಗಳಿದ್ದಾವೆ. ಎಕ್ಸ್ಪ್ಲೇನ್ ಲೆಂಜಸ್ ಲಾ. ಓಕೆ ಫೈನ್. ರೈಟ್ ಅ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ AC ಜನರೇಟರ್. ಎಕ್ಸ್ಪ್ರೆಷನ್ ಫಾರ್ ದ ಇನ್ಸ್ಟಂಟೇನಿಯಸ್ EMF ಇಂಡ್ಯೂಸ್ಡ್ ಇನ್ AC ಜನರೇಟರ್. ಅಲ್ಟರ್ನೇಟಿಂಗ್ ಕರೆಂಟ್ ಚಾಪ್ಟರ್ 7 ಬಂದು ಅಲ್ಟರ್ನೇಟಿಂಗ್ ಕರೆಂಟ್. ಸೊ ಅದಕ್ಕೆ ಎಕ್ಸ್ಪ್ರೆಷನ್ ಫಾರ್ ಮೀನ್ ವ್ಯಾಲ್ಯೂ ಆಫ್ ಅಲ್ಟರ್ನೇಟಿಂಗ್ ವೋಲ್ಟೇಜ್ ಅದ. ಅವನ್ನೆಲ್ಲ ಎಕ್ಸ್ಪ್ರೆಷನ್ಸ್ಗಳು ನೆನಪಿಟ್ಕೋರಿ. ಇವೆಲ್ಲ 1 ಮಾರ್ಕಿಗೆ. 2 ಮಾರ್ಕಿಗೆ ವಾಟ್ ಈಸ್ ದ ಕ್ವಾಲಿಟಿ ಫ್ಯಾಕ್ಟರ್ ಇನ್ LCR ಸೀರೀಸ್ ಸರ್ಕಿಟ್, ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಇಟ್ ಇದೆ. ಸೊ ಇವನ್ನೆಲ್ಲವನ್ನು ನೀವು ನೋಡ್ತಾ ಹೋಗಬೇಕು. ವಾಟ್ ಈಸ್ ರೆಸೋನೆನ್ಸ್ ಇನ್ LCR ಸರ್ಕ್ಯೂಟ್ ಇದೆ. ಸೊ ಇವನ್ನೆಲ್ಲ ನೀವು ನೋಡ್ತಾ ಹೋಗಿ. ಸೊ ಸೊಲ್ಯೂಷನ್ ಟು ಪ್ರಾಬ್ಲಮ್ಸ್ ನ್ಯೂಮರಿಕಲ್ಸ್ ಇದ್ದಾವೆ. ಸೊ ನ್ಯೂಮರಿಕಲ್ಸ್ಗಳನ್ನು ಫಾಸ್ಟಾಗಿ ನೋಡ್ತಾ ಹೋಗಿ. ಸೊ ಇದಾದ ನಂತರ ಚಾಪ್ಟರ್ 8 ಬಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಸೊ ವಾಟ್ ಆರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತಿದೆ. ವಾಟ್ ಈಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಇದೆ. 1 ಮಾರ್ಕಿಗೆ ಎಲ್ಲ ನೋಡ್ತಾ ಹೋಗಿ. ಇವನ್ನ ವೇವ್ ಲೆಂತ್ ರೇಂಜ್ ಫಾರ್ ಎಕ್ಸ್ರೇ, ಮೈಕ್ರೋವೇವ್ಸ್, ಗ್ಯಾಮಾ ರೇಸ್ ಎಲ್ಲ ಇದ್ದಾವೆ. 2 ಮಾರ್ಕ್ ಕ್ವಶನ್ ಬಂದು ಯೂಸಸ್ ಆಫ್ ಗ್ಯಾಮಾ ರೇಸ್, ಎಕ್ಸ್ರೇಸ್, ಯೂಸಸ್ ಆಫ್ UV ರೇಸ್, ಎಲ್ಲ ರೇಸ್ದು ಯೂಸಸನ್ನು ನೆನಪಿಟ್ಕೊಂಬಿಡಿ ಒಂದು 2 2 ಮಾರ್ಕಿಗೆ. ಸೊ ಅದಾದ ನಂತರ ಚಾಪ್ಟರ್ 9 ಬಂದು ರೇ ಆಪ್ಟಿಕ್ಸ್. ರೇ ಆಪ್ಟಿಕ್ಸ್ ಒಳಗೆ ಫಸ್ಟ್ ನಿಮ್ಗೆ ಬರ್ತಕ್ಕಂಥ ಸ್ನೆಲ್ಸ್ ಲಾ ಇಸ್ ನಾಟ್, ವಾಟ್ ಈಸ್ ದ ಲಿಮಿಟೇಷನ್ ಆಫ್ ಸ್ನೆಲ್ಸ್ ಲಾ? ಸ್ನೆಲ್ಸ್ ಲಾ ಇಸ್ ನಾಟ್ ಅಪ್ಲಿಕೇಬಲ್ ಫಾರ್ ನಾರ್ಮಲ್ ಇನ್ಸಿಡೆನ್ಸ್, ದಟ್ ಈಸ್ ವೆನ್ I = 0. ಸೊ ಸ್ನೆಲ್ಸ್ನ ಅಂದ್ರೆ ನಿಮ್ಗೆ ಗೊತ್ತಿರಬೇಕು, sin I / sin R ಯಾವಾಗಲೂ ಕಾನ್ಸ್ಟೆಂಟ್ ಇರ್ತದೆ ಫಾರ್ ಇನ್ ದ ರಿಫ್ರಾಕ್ಷನ್ ಕೇಸ್, ಅದಕ್ಕೆ ಸ್ನೆಲ್ಸ್ನ ಅಂತೀವಿ. ಡಿಫೈನ್ ಕ್ರಿಟಿಕಲ್ ಆ್ಯಂಗಲ್ ಆಫ್ ಅ ಮೀಡಿಯಮ್. ಸೊ ಕ್ರಿಟಿಕಲ್ ಆ್ಯಂಗಲ್ ಆಫ್ ಅ ಮೀಡಿಯಮ್ ಅಂದರೆ ಏನು? ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇನ್ ಡೆನ್ಸರ್ ಮೀಡಿಯಮ್ ಫಾರ್ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ 90 ಇರಬೇಕು. ಅಥವಾ ನೀವು ಇದನ್ನು ಹೆಂಗೆ ಹೇಳ್ಬೋದು, ಫಾರ್ ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಫಾರ್ ವಿಚ್ ದ ರಿಫ್ರಾಕ್ಟೆಡ್ ರೇ ಗ್ರೇಜಸ್ ದ ಸರ್ಫೇಸ್ ಅಂತ ಹೇಳಿದ್ರು ನಡೀತದೆ. ಡೆಫಿನೇಷನ್ ಆಫ್ ಇಂಟರ್ನಲ್ ರಿಫ್ಲೆಕ್ಷನ್ ಇರಲಿ. ಪವರ್ ಆಫ್ ಲೆನ್ಸ್ ಅಂದ್ರೆ ಎಬಿಲಿಟಿ ಟು ಕನ್ವರ್ಜ್ ಆರ್ ಡೈವರ್ಜ್ ಲೈಟ್ ರೇಸ್, ಆರ್ ಯು ಕ್ಯಾನ್ ಸೇ ಇಟ್ ಆಸ್ ದ ರೆಸಿಪ್ರೋಕಲ್ ಆಫ್ ದ ಫೋಕಲ್ ಲೆಂತ್ ಅಂತ ಹೇಳಿದ್ರು ನಡೀತದೆ. SI ಯೂನಿಟ್ ಆಫ್ ಪವರ್ ಆಫ್ ಲೆನ್ಸ್ ಡಯಾಪ್ಟರ್ ಇರ್ತದೆ. ಹೌ ಡಸ್ ದ ಪವರ್ ಆಫ್ ಲೆನ್ಸ್ ವೇರಿ ವಿತ್ ಫೋಕಲ್ ಲೆಂತ್? ರಿವರ್ಸ್ಡ್ ಅಂದರೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಇರ್ತದೆ. ಸೊ 7th 8th 2 ಎಕ್ಸಾಮಿಗೆ ಬಿದ್ದಿರೋ ಕ್ವಶನ್ಗಳಿದಾವೆ. 2 ಮಾರ್ಕಿನ ಪ್ರಶ್ನೆಗಳನ್ನು ನೋಡಿದರೆ 2 ಕಂಡೀಷನ್ ಫಾರ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅದ. ಅಪ್ಲಿಕೇಶನ್ ಆಫ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಪ್ಲಿಕೇಶನ್ ನಿಮ್ಗೆ ಗೊತ್ತೇ ಇರ್ತದೆ. ಆಪ್ಟಿಕಲ್ ಫೈಬರ್, ರಿಫ್ಲೆಕ್ಟಿಂಗ್ ಪ್ರಿಸಮ್, ಡೈಮಂಡ್ ಎಲ್ಲ ಕಡೆ ಯೂಸ್ ಆಗ್ತದೆ. ವಾಟ್ ಆರ್ ಆಪ್ಟಿಕಲ್ ಫೈಬರ್ಸ್? ವಾಟ್ ಈಸ್ ದ ಪ್ರಿನ್ಸಿಪಲ್ ಆಫ್ ಆಪ್ಟಿಕಲ್ ಫೈಬರ್ಸ್? ಮೆನ್ಷನ್ ದ ಅಪ್ಲಿಕೇಶನ್ ಆಫ್ ಆಪ್ಟಿಕಲ್ ಫೈಬರ್ಸ್, ಇವೆಲ್ಲ ಇದಾವೆ. ವಾಟ್ ಇಸ್ ದ ಥಿನ್ ಪ್ರಿಸಮ್? ವಾಟ್ ಇಸ್ ದ ಡೆರಿವೇಷನ್ ಪ್ರೊಡ್ಯೂಸ್ಡ್ ಬೈ ಥಿನ್ ಪ್ರಿಸಮ್? ಸೊ ಇವನ್ನೆಲ್ಲ ನೀವು ಡಿವಿಯೇಷನ್ ಪ್ರೊಡ್ಯೂಸ್ಡ್ ಬೈ ಥಿನ್ ಪ್ರಿಸಮ್ ಫಾರ್ಮುಲಾ ನೆನಪಿಟ್ಕೊಳ್ಳಿ, D = n-1a. 3 ಮಾರ್ಕ್ ಪ್ರಾಬ್ಲಮ್ಸ್ಗಳು ಬಂದು ರೈಟ್ ರೇ ಡಯಾಗ್ರಾಮ್ ಫಾರ್ ಫಾರ್ಮೇಷನ್ ಆಫ್ ಇಮೇಜ್ ಇರ್ಬೋದು, ಡ್ರಾ ರೇ ಡಯಾಗ್ರಾಮ್ ಫಾರ್ ಇಮೇಜ್ ಫಾರ್ಮೇಷನ್ ಇನ್ ಕೇಸ್ ಆಫ್ ಇರ್ಬೋದು, ಡ್ರಾ ರೇ ಡಯಾಗ್ರಾಮ್ ಫಾರ್ ಇಮೇಜ್ ಫಾರ್ಮೇಷನ್ ಇನ್ ಕೇಸ್ ಆಫ್ ಟೆಲಿಸ್ಕೋಪ್ ಇರ್ಬೋದು, ಆಬ್ಟೈನ್ ದ ರಿಲೇಷನ್ ಬಿಟ್ವೀನ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆ್ಯಂಡ್ ಕ್ರಿಟಿಕಲ್ ಆ್ಯಂಗಲ್. ಸೊ ಇದನ್ನು ಕೇಳ್ತಿರ್ತಾರೆ. ಸೊ ಗಮನ ಇಟ್ಟು ನೋಡ್ರಿ. ಡಿರೈವ್ ದ ರಿಲೇಷನ್ n2/v - n1/u = n2 - n1/r. ರೈಟ್ ದ ಸಿಂಬಲ್ಸ್ ಹ್ಯಾವ್ ದೇರ್ ಯೂಸುವಲ್ ಮೀನಿಂಗ್. ವೇರ್ ದ ಸಿಂಬಲ್ಸ್. ಸೊ ಇದರ ಡೆರಿವೇಷನನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಅರೈವ್ ಎಟ್ ಲೆನ್ಸ್ ಮೇಕರ್ಸ್ ಫಾರ್ಮುಲಾ. ಗ್ಯಾರಂಟಿ ಕ್ವಶನ್ ನೋಡ್ರಿ ಇದು. ಲೆನ್ಸ್ ಮೇಕರ್ಸ್ ಫಾರ್ಮುಲಾ 100% ಬರುತ್ತೆ, ಬಿದ್ದೇ ಬೀಳುತ್ತೆ ಈ ಕ್ವಶನ್ನ. ಸೊ ಅದಕ್ಕೆ ನೀಟಾಗಿ ನೋಡ್ಕೊಂಬಿಡ್ರಿ. ಇದನ್ನು ಫುಲ್ ಪರ್ಫೆಕ್ಟ್ ಮಾಡ್ಕೊಂಬಿಡ್ರಿ, ಗ್ಯಾರಂಟಿ ಬರ್ತಕ್ಕಂಥ ಪ್ರಶ್ನೆ ಇದೆ. ಆಬ್ಟೈನ್ ಎಕ್ಸ್ಪ್ರೆಷನ್ ಫಾರ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮಟೀರಿಯಲ್ ಆಫ್ ದ ಪ್ರಿಸಮ್ ಇನ್ ಟರ್ಮ್ಸ್ ಆಫ್ ಆ್ಯಂಗಲ್ ಆಫ್ ಪ್ರಿಸಮ್ ಆ್ಯಂಡ್ ಆ್ಯಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್. ಇದು ಡೆರಿವೇಷನ್ ನೋಡ್ಕೊಳ್ಳಿ. ಸೊ ಇದನ್ನು ನೋಡ್ತಾ ಹೋದಂಗೆಲ್ಲ ನೆಕ್ಸ್ಟ್ ಬರ್ತಕ್ಕಂಥದ್ದು ಲಾಸ್ಟ್ ಇಲ್ಲ ಚಾಪ್ಟರ್ 10 ಬಂದು ವೇವ್ ಆಪ್ಟಿಕ್ಸ್. 1 ಮಾರ್ಕ್ ಕ್ವಶನ್ಸ್ಗಳಿದ್ದಾವೆ. ಇಂಟರ್ಫರೆನ್ಸ್ ಅಂದರೆ ಏನು, ನೇಚರ್ ಆಫ್ ಲೈಟ್ ಬಗ್ಗೆ, ಫ್ರಿಂಜ್ ವಿಡ್ತ್ ಬಗ್ಗೆ, ಡಿಫ್ರಾಕ್ಷನ್. 2 ಮಾರ್ಕ್ ಹೈಗನ್ ಪ್ರಿನ್ಸಿಪಲ್. ಅದಾದ ನಂತರ ಕೋಹೆರೆಂಟ್ ಸೋರ್ಸ್, ಸ್ಲೋ, ಈ ಥರ ಎಲ್ಲ ಪ್ರಶ್ನೆಗಳಿದ್ದಾವೆ, ನೋಡ್ತಾ ಹೋಗಿ. 3 ಮಾರ್ಕ್ ಕ್ವಶನ್ಸ್ ಇದ್ದಾವೆ. ಸ್ನೆಲ್ಸ್ ಲಾ ಆಫ್ ರಿಫ್ರಾಕ್ಷನಿಗೆ ಡೆರಿವೇಷನ್ ತೊಗೋಬೇಕು. ಅರೈವ್ ಎಟ್ ಅಂದಾರ. 5 ಮಾರ್ಕ್ ಕ್ವಶನ್ ಬಂದಾಗ ಥಿಯರಿ ಆಫ್ ಇಂಟರ್ಫರೆನ್ಸ್ ಅದ. ಸೊ ಇವನ್ನೆಲ್ಲ ನೀವು ನೀಟಾಗಿ ನೋಡ್ತಾ ಹೋಗಿ. ಸೊ ಡಿಫ್ರೆನ್ಸಸ್ ಕೇಳ್ತಾರೆ ನೋಡಿರಿ, ಇಂಟರ್ಫರೆನ್ಸ, ಡಿಫ್ರಾಕ್ಷನ್. ಸೊ ಇನ್ನು ಪರ್ಫೆಕ್ಟ್ ಮಾಡ್ಕೊಂಬಿಡಿ ಇದನ್ನು. ಮುಂದೆ ಇಲ್ಲಿ ನ್ಯೂಮರಿಕಲ್ಸ್ ಇದ್ದಾವೆ. ಈ ನ್ಯೂಮರಿಕಲ್ಸ್ ಎಷ್ಟು ಕೊಟ್ಟಿದ್ದಾರೆ ಅಷ್ಟನ್ನು ಪರ್ಫೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್ ಅವು. ಚಾಪ್ಟರ್ 11 ಬಂದು ಡ್ಯೂಯಲ್ ನೇಚರ್ ಆಫ್ ರೇಡಿಯೇಷನ್. 1 ಮಾರ್ಕ್ ಕ್ವಶನ್ನ ವಾಟ್ ಈಸ್ ಮೆಂಟ್ ಬೈ ಎಲೆಕ್ಟ್ರಾನಿಕ್ ಎಮಿಷನ್, ಥರ್ಮೋಯನಿಕ್ ಎಮಿಷನ್, ಫೀಲ್ಡ್ ಎಮಿಷನ್, ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಎಲ್ಲ ಇದಾವೆ. ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅದ, ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂದ್ರೆ ಏನು, ಸ್ಟಾಪಿಂಗ್ ಪೊಟೆನ್ಷಿಯಲ್ ಅಂದ್ರೆ ಏನು, ಎಲ್ಲ ನೀವು ನೆನ್ಪಿಟ್ಕೋಬೇಕು. 2 ಮಾರ್ಕ್ ಕ್ವಶನ್ ಬಂದು ಎನಿ 2 ಟೈಪ್ಸ್ ಆಫ್ ಎಲೆಕ್ಟ್ರಾನ್ ಎಮಿಷನ್ಸ್, ಥರ್ಮೋಯನಿಕ್, ಫೀಲ್ಡ್, ಫೋಟೋ ಎಲೆಕ್ಟ್ರಿಕ್ ಎಮಿಷನ್. ಸೊ ಇವನ್ನೆಲ್ಲ ನೀವು ನೋಡ್ತಾ ಹೋಗಬೇಕು. ಐನ್ಸ್ಟೀನ್ಸ್ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್ ಇಕ್ವೇಷನ್ ನೋಡ್ತಾ ಹೋಗಿ. 3 ಮಾರ್ಕ್ ಕ್ವಶನ್ಸ್ ಇದಾವೆ ನೋಡ್ರಿ. ಇಲ್ಲಿ ಲಿನಾಟ್ಸ್ ಅಬ್ಸರ್ವೇಷನ್ಸ್ ಇದೆ. ಎಕ್ಸ್ಪೆರಿಮೆಂಟಲ್ ಲಾ ಟು ಸ್ಟಡೀಸ್ ಎಲೆಕ್ಟ್ರಿಕ್ ಇಫೆಕ್ಟ್. 5 ಮಾರ್ಕ್ ಕ್ವಶನ್ ಇದಾವೆ. ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ ಆಫ್ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್ ಅದ. ಸೊ ಐನ್ಸ್ಟೀನ್ ಎಕ್ಸ್ಪ್ಲನೇಷನ್ ಇಲ್ಲ ಇಲ್ಲಿದಾವೆ. ಸೊ ಇನ್ ಚಾಪ್ಟರ್ 12 ಬಂದು ಅಟಮ್ಸ್ ಅದ. 1 ಮಾರ್ಕಿನ ಕ್ವಶನ್ಗಳು 2 ಅದಾವು. ಲೆಮನ್ ಸೀರೀಸ್, ಬಾಮರ್ ಸೀರೀಸ್ ಬಗ್ಗೆ ಕೇಳ್ತಾರೆ. ಮೆನ್ಷನ್ ದ ಬೋರ್ ಕ್ವಾಂಟೈಸೇಷನ್ ರೂಲ್, ಅವನ್ನೆಲ್ಲ ನೆನಪಿಟ್ಕೊಳ್ಳಿ.
ಪಾಸ್ಟುಲೇಟ್ಸ್ ಆಫ್ ಬೋರ್ಸ್ ಅಟಮಿಕ್ ಮಾಡಲ್ ಇದು ಫಿಸಿಕ್ಸ್ ಒಳಗೂ ಬರ್ತದೆ, ಕೆಮಿಸ್ಟ್ರಿ ಒಳಗೂ ಬರ್ತದೆ. ಸೊ ನೀವು ಎಲ್ಲಿಯಾದರೂ ಕರೆಕ್ಟ್ ನೆನಪಿಟ್ರೆ ಸಾಕು. ಲಿಮಿಟೇಷನ್ಸ್ ಆಫ್ ಬೋರ್ಸ್ ಥಿಯರಿ ಅಥವಾ ಬೋರ್ ಅಟಮಿಕ್ ಮಾಡಲ್ ಯಾರು ಕೇಳ್ತಾರೆ. 5 ಮಾರ್ಕ್ ಕ್ವಶನ್ ಬಂದು ಅಬ್ಟೈನ್ ದ ರೇಡಿಯಸ್ ರೂಲ್ ಇದನ್ನದ, ಅದನ್ನು ಸ್ವಲ್ಪ ನೋಡ್ಕೊರಿ. ಟೋಟಲ್ ಎನರ್ಜಿಯಿಂದ ಬೋರ್ ಆರ್ಬಿಟ್ ಆಫ್ ದ ಹೈಡ್ರೋಜನ್ ಆಟಮ್ ಅದ. ಸೊ ಅದೊಂದು ಡೆರಿವೇಷನ್ ನೋಡ್ಕೊಳ್ಳಿ. ಸೊ ನೀಟಾಗಿ ನೀವು ನೋಡ್ಕೊಂಡ್ಬಿಟ್ರೆ ಸಾಕು. ಯೂಸಿಂಗ್ ಬಾಂಬರ್ಸ್ ಫಾರ್ಮುಲಾ ರೈಟ್ ಎಂಫಿರಿಕಲ್ ಫಾರ್ಮುಲಾ ಫಾರ್ ವೇವ್ ನಂಬರ್ ಆಫ್ ಡಿಫ್ರೆಂಟ್ ಸೀರೀಸ್ ಆಫ್ ಸ್ಪೆಕ್ಟ್ರಲ್ ಲೈನ್ಸ್ ಇನ್ ಹೈಡ್ರೋಜನ್ ಆಟಮ್ ಎಂದು ನೋಡ್ಕೊರಿ. ಚಾಪ್ಟರ್ 13 ಬಂದು ನ್ಯೂಕ್ಲಿಯೈ ಅಂತದ ಚಾಪ್ಟರ್ದ. ಐಸೋಟೋಪ್ಸ್ ಅಂದರೆ ಏನು, ಐಸೋಬಾರ್ಸ್ ಅಂದರೆ ಏನು, ನಿಮಗೆ ಆಲ್ರೆಡಿ 9th 10th ಬಂದಿರ್ತಾವೆ ಇವು. 2 ನ್ಯೂಕ್ಲಿಯೈ ಹ್ಯಾವಿಂಗ್ ಸೇಮ್ ಅಟಮಿಕ್ ನಂಬರ್ ಬಟ್ ಡಿಫ್ರೆಂಟ್ ಮಾಸ್ ನಂಬರ್ ಇದ್ರೆ ಐಸೋಟೋಪ್ಸ್ ಅಂತೀವಿ. ಅದು ಸೇಮ್ ಮಾಸ್ ನಂಬರ್ ಇದ್ದು ಡಿಫ್ರೆಂಟ್ ಅಟಮಿಕ್ ನಂಬರ್ ಇದ್ರೆ ಅದಕ್ಕೆ ಐಸೋಬಾರ್ಸ್ ಅಂತೀವಿ. ಐಸೋಟೋನ್ಸ್ ಅಂದರೆ ನ್ಯೂಕ್ಲಿಯೈ ಹ್ಯಾವಿಂಗ್ ಸೇಮ್ ನ್ಯೂಟ್ರಾನ್ ನಂಬರ್ ಬಟ್ ಡಿಫ್ರೆಂಟ್ ಅಟಮಿಕ್ ನಂಬರ್ ಇರ್ತಾವೆ. ಚಾರ್ಜ್ ಅಂದರೆ ಏನು ಗೊತ್ತದ, ನ್ಯೂಕ್ಲಿಯರ್ ಚಾರ್ಜ್ ನಿಮಗೆ ನ್ಯೂಕ್ಲಿಯರ್ ಮಾಸ್, ನ್ಯೂಕ್ಲಿಯರ್ ಸೈಜ್, ಡೆನ್ಸಿಟಿ, ಫೋರ್ಸ್ ಎಲ್ಲನೂ ಗೊತ್ತದ. AM ಅಂದರೆ ಅಟಮಿಕ್ ಮಾಸ್ ಯೂನಿಟ, ಕಾರ್ಬನ್ 12 ಅಟಮ್ ಅಂತ ತೊಗೊಂಡಿರ್ತೀವಿ. ಸೊ ಇವನ್ನೆಲ್ಲ ನೀವು ಚೆನ್ನಾಗಿ ನೆನಪಿಡಬೇಕು. ನ್ಯೂಕ್ಲಿಯರ್ ಫ್ಯೂಷನ್ ಅಂದರೆ ಏನು, ನ್ಯೂಕ್ಲಿಯರ್ ಫ್ಯೂಷನ್ ಅಂದರೆ ಏನು, ಇವನ್ನೆಲ್ಲ ನೀವು ನೆನಪಿಟ್ರೆ ಪ್ರಾಪರ್ಟೀಸ್ ಆಫ್ ನ್ಯೂಕ್ಲಿಯರ್ ಫೋರ್ಸಸನ್ನು ನೀವು ನೆನಪಿಟ್ರು ಕೂಡ ನಿಮಗೆ ಈಸಿಯಾಗಿ ಮಾರ್ಕ್ಸ್ ಸಿಗುತ್ತೆ. ಡಿಫ್ರೆನ್ಸಸ್ ಬಿಟ್ವೀನ್ ನ್ಯೂಕ್ಲಿಯರ್ ಫ್ಯೂಷನ್ ಆ್ಯಂಡ್ ಫ್ಯೂಷನ್ ಕೇಳೋ ಸಾಧ್ಯತೆ ಭಾಳ ಇರ್ತದೆ. ಸೊ ಅದನ್ನು ಗಮನ ಇಟ್ಟು ನೋಡ್ಕೋಬೇಕು. ಸೊ ಚಾಪ್ಟರ್ 14th ಬಂದ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಅದ. ರೆಕ್ಟಿಫಿಕೇಷನ್ ಅಂದರೆ ಏನು, ರೆಕ್ಟಿಫಿಕೇಷನ್ ಅಂದರೆ ರೆಕ್ಟಿಫೈರ್ ಗೊತ್ತಿರ್ತದೆ ನಿಮ್ಗೆ. ರೆಕ್ಟಿಫೈರ್ ಅಂದರೆ ಏನು, ಬದಲಾವಣೆ ಮಾಡ್ತಕ್ಕಂಥದ್ದು. AC ಇದ್ದದನ್ನು DC ಮಾಡೋದಕ್ಕೆ ರೆಕ್ಟಿಫೈರ್ ಅಂತ ಕರಿತೀವಿ. ಸೊ ಅದಕ್ಕೆ ನಾರ್ ಗೇಟ್ ಸಿಂಬಲ್ ಕೇಳಿದ್ದಾರೆ, ಇಲ್ಲೇ ಸಿಂಬಲ್ ನೆನ್ಪಿಟ್ಕೋರಿ. ಸೆಮಿ ಕಂಡಕ್ಟರ್ ಹೋಗಿ ಇಂಟ್ರಾನ್ಸಿನಿಕ್ ಎಕ್ಸ್ಟ್ರಾನ್ಸಿಗೆ ಇರ್ತಾವೆ, ಅದರ ಡೆಫಿನಿಷನ್ಸ್ಗಳನ್ನ ನೆನ್ಪಿಟ್ಕೋರಿ. ಅಪ್ಲಿಕೇಶನ್ಸ್ ಆಫ್ LED ಎಲ್ಲೆಲ್ಲಿ ಯೂಸ್ ಆಗ್ತದೆ, TV ರಿಮೋಟ್ ಇರ್ಬೋದು, ಕ್ಯಾಲ್ಕುಲೇಟರ್ ಇರ್ಬೋದು, ಆಪ್ಟಿಕಲ್ ಕಮ್ಯುನಿಕೇಷನ್ ಒಳಗೆ ಯೂಸ್ ಆಗ್ತಾವೆ. ಫೋಟೋ ಡಯೋಡ್ ಎಲ್ಲಿ ಯೂಸ್ ಆಗ್ತಾವೆ, ಆಪ್ಟಿಕಲ್ ಕಮ್ಯುನಿಕೇಷನ್ನ ಇಂಟೆನ್ಸಿಟಿ ಆಫ್ ರೇಡಿಯೇಷನ್ ನಡೆಯೋದಕ್ಕೆ, ಲಾಜಿಕ್ ಸರ್ಕ್ಯೂಟ್ಸ್ ನಡೆಯೋದಕ್ಕೆ. ಸರ್ಕ್ಯೂಟ್ ಸಿಂಬಲ್ ಅಂಡ್ ಟ್ರೂತ್ ಟೇಬಲ್ ಆಫ್ ನ್ಯಾಂಡ್ ಗೇಟನ್ನು ಅಥವಾ ನಾರ್ ಗೇಟನ್ನು ಕೇಳ್ಬೋದು ಸಮ್ಟೈಮ್ಸ್, ಅದನ್ನು ನೆನಪಿಟ್ಕೊಳ್ಳಿ. 3 ಮಾರ್ಕ್ ಕ್ವಶನ್ಸ್ ಬಂದು ಕ್ಲಾಸಿಫೈ ಮೆಟಲ್ ಸೆಮಿಕಂಡಕ್ಟರ್ ಇನ್ಸುಲೇಟರ್ ಬೇಸ್ಡ್ ಆನ್ ದ ಬ್ಯಾಂಡ್ ಥಿಯರಿ ಆಫ್ ಸಾಲಿಡ್ಸ್ ಡಯಾಗ್ರಾಮ್ಸ್ ನೆನಪಿಟ್ಕೊಳ್ಳಿ. ಡಿಫ್ರೆನ್ಸಸ್ ಬಂದು P ಟೈಪ್ ಮತ್ತು N ಟೈಪ್ ಸೆಮಿಕಂಡಕ್ಟರ್ ಕೇಳ್ತಾರೆ. 5 ಮಾರ್ಕ್ ಕ್ವಶನ್ಸ್ ಬಂದು ರೈಟ್ ದ ನೀಟ್ ಸರ್ಕ್ಯೂಟ್ ಫುಲ್ ವೇವ್ ರೆಕ್ಟಿಫೈರ್ ಬಗ್ಗೆ ಕೇಳ್ಬೋದು. ಫುಲ್ ವೇವ್ ರೆಕ್ಟಿಫೈರ್ ಆ್ಯಂಡ್ ಎಕ್ಸ್ಪ್ಲೇನ್ಸ್ ವರ್ಕಿಂಗ್ ಅಂತೂ ಕೇಳ್ತಾರೆ. ಸೊ ಇಷ್ಟನ್ನು ನೀವು ನೆನಪಿಟ್ಕೊಂಡ್ಬಿಟ್ರೆ 100% ನೀವು 65+ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿರಿ. ಈ ವಿಡಿಯೋನ ಡೌನ್ಲೋಡ್ ಮಾಡಿದರೆ ಆ ಡೌನ್ಲೋಡ್ ಮಾಡಿದ್ದು ಸ್ಕ್ರೀನ್ಶಾಟನ್ನು ನನ್ನ ನಂಬರ್ 7353696923ಗೆ ಕಳಿಸಿದರೆ ನಿಮಗೆ ಇದರ PDF ನಾನು ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ವಂದೇ ಮಾತರಂ.